ನಾನು ಡೇ 1 ಹೋದಾಗ ಒಂದು ವಾರ ಫುಲ್ಲು ಸೆಂಟರ್ ಆಫ್ ಅಟ್ರಾಕ್ಷನ್. ಎಲ್ಲ ನನ್ನದೇ ಟಾಪಿಕ್ ಕೇಳೋರು, ನಿಮ್ಮ ನಾಯಿ ಎಲ್ಲಿ ತರಿಸ್ರಿ, ಅಲ್ಲಿದು ಇಲ್ಲಿದು, ಬರೀ ನನ್ನೇ ಮಾತಾಡ್ಸೋದು. ನಂಗೊಂದು ನಾಯಿ ಕೊಡಿ, ನಂಗೊಂದು ನಾಯಿ ಕೊಡಿ, ನನಗೊಂದು ಬಟ್ಟೆ ಕೊಡಿ, ಬರೀ ಇದೇ ಆಗಿರೋದು. ಆ ಒಂದು ವಾರದಲ್ಲಿ 3 ಸಲ ಕಿಚನ್ನ ಚಪ್ಪಾಳೆ ಥರ ಇಡೀ ಮನೆಯವರು ಬೇರೆ ಬೇರೆ ಕಾರಣಕ್ಕೆ, ಅಂದರೆ ಒಂದು ಟಾಯ್ಲೆಟ್ ಕ್ಲೀನಿಂಗ್ ಆಗಿರ್ಬೋದು, ಅಡುಗೆ ಮನೆದು ಇದಾಗಿರ್ಬೋದು, ಇನ್ನೊಂದ್ಸಲಿ ನಮ್ಮವರು ಅರ್ಥ ಮಾಡ್ಕೊಳ್ಳದೆ ಕೆಲಸ ಮಾಡ್ತಾ ಇರಲಿಲ್ಲ. ಅದನ್ನು ನಮ್ಮವರೇ ಕಂಪ್ಲೇಂಟ್ ಮಾಡ್ತಾಯಿದ್ರು. ಅಂದರೆ ಅವ್ರು ಬೈತಾ ಇದ್ರೆ, ಯಾರು ಇದು ಲೋಟ ಎತ್ತಿಲ್ಲ ಅಂತ ಅಭಿಷೇಕು ಅದನ್ನು ಹೇಳ್ತಾ ಇದ್ದ. ಹಂಗೆ ಹೇಳೋ ಬದಲು ತಂದುಕೊಟ್ರೆ ನಾನೇ ತೊಳಿಯಲ್ವಾ ಅಂದ್ಬಿಟ್ಟು ಕಿತ್ಕೊಂಡು ನಾನು ತೊಳಿತೀನಿ. ಅವಾಗ ಎಲ್ಲರ ಕೈಯಿಂದ ಚಪ್ಪಾಲೆ ತರಿಸ್ತಾರೆ. ಅಂದರೆ ಇವ್ನ ಮನೆ ಎಲ್ಲರ ಕೆಲಸನೂ ಒಬ್ಬನೇ ಮಾಡ್ತಾನೆ ಆ ಥರ. ಅವತ್ತು ಕಣ್ಣೀರು ಬರುತ್ತೆ, ಅವೆಲ್ಲ ಹಾಕೇ ಇಲ್ಲ. ಅಂದರೆ ಅಷ್ಟು ಒಳ್ಳೊಳ್ಳೆ ಕೆಲಸ. ಆಮೇಲೆ ನಾನು ಬೆಸ್ಟ್ ಅನ್ಸ್ಕೊಂಡಿದ್ರಿಂದ ನನಗೆ ಫಸ್ಟ್ ವೀಕ್ ಯಾರೂ ನೋಡಿ ನಾಮಿನಿ ಮಾಡಲ್ಲ ಒಳಗಿರೋರು. ಆಮೇಲೆ ಸೆಕೆಂಡ್ ವೀಕ್ ಏನಾಗುತ್ತೆ, ಮಂಜು ಭಾಷಿಣಿಯವರು ಎಲ್ಲರೂ ಅವನ್ನೇ ಮಾತಾಡಿಸ್ತಾ ಇದ್ರೆ ಅವನದೇ ಆಚೆ ಓಡ್ತಾ ಇರುತ್ತೆ, ನಾವೆಲ್ಲ ವೇಸ್ಟ್ಗಳಾಗ್ಬಿಡ್ತೀವಿ ಅಂತ ಒಬ್ಬೊಬ್ಬರನ್ನೇ ಕಟ್ ಆಫ್ ಮಾಡ್ತಾರೆ. ಆವಾಗ ನಂಗೆ ಗೊತ್ತಾಗ್ಬಿಡ್ತು, ಇನ್ನಷ್ಟೇ ನಾನು ಈ ವಾರ ಹೊಟ್ಟೋಗ್ತೀನಿ ಅಂತ. ಅಷ್ಟರಲ್ಲಿ ನೋಡಿದ್ರೆ ಮಂಡೇನೇ ನಾಮಿನಿ ಇದರಲ್ಲಿ ನಂದು ಬರಲ್ಲ ಸದ್ಯ. 1 ವೀಕ್ ಒಳ್ಳೆಯವ್ನು ಇರ್ತೀನಿಲ್ಲ, ನನ್ನ ಹೆಸರೇ ಬರಲ್ಲ. 2ನೇ ವಾರದಲ್ಲಿ ಆದಮೇಲೆ ನೆಕ್ಸ್ಟ್ ಬರ್ತಲ್ಲ 3ನೇ ವಾರ ಗ್ಯಾರಂಟಿ ಅಂತ ಫಿಕ್ಸ್ ಆಗೋಗಿರುತ್ತೆ.